ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಂಧನೂರಿನಲ್ಲಿ ಬಾಂಗ್ಲಾ ಪ್ರಜೆಗೆ 3 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಶಿಕ್ಷೆಯ ಬಳಿಕ ದೇಶಕ್ಕೆ ಹಿಂತಿರುಗಿಸಲು ನ್ಯಾಯಾಲಯ ಇದೀಗ ಆದೇಶವನ್ನ ಕೊಟ್ಟಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ನಡೆದಿದ್ದಂತಹ ಘಟನೆ ಇದು. ಶೋರಾ ನಜೀದ್ ಭಾರತೀಯ ಪ್ರಜೆ ಅಲ್ಲ ಅನ್ನೋದು ದೃಢಪಟ್ಟಿದೆ. ಇಮಿಗ್ರೇಷನ್ ಚೆಕಿಂಗ್ ಮಾಡ್ತಾ ಇದ್ದಂತ ವೇಳೆ ಬಯಲಾದಂತ ಘಟನೆ ಇದು. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಟ್ಟಾರೆಯಾಗಿ ಒಂದು ಪ್ರಕರಣ ದಾಖಲಾಗಿದೆ. ಅಧಿಕಾರಿಗಳು ಪಾಸ್ಪೋರ್ಟ್ ಪರಿಶೀಲನೆಯನ್ನ ನಡೆಸಿದ್ದ ವೇಳೆ ಈ ಒಂದು ಘಟನೆ ಬಯಲಿಗೆ ಬಂದಿದೆ. ಆತನ ಬಳಿ ಇದ್ದಂತಹ ಭಾರತೀಯ ಪಾಸ್ಪೋರ್ಟ್ ವಶಕ್ಕೆ ಪಡೆಯಲಾಗಿತ್ತು. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಆರೋಪಿಯ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನ ಕೂಡ ಸಲ್ಲಿಸಲಾಗಿತ್ತು. ಆದರೆ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಶಿಕ್ಷೆಯನ್ನ ಇದೀಗ ನ್ಯಾಯಾಧೀಶರು ಪ್ರಕಟಿಸಿದ್ದಾರೆ. 3 ವರ್ಷಗಳ ಸಜೆ ಮತ್ತು 5,000 ದಂಡ ವಿಧಿಸಿ ತೀರ್ಪು ನೀಡಲಾಗಿದೆ. ಶಿಕ್ಷೆಯ ಅವಧಿ ಪೂರ್ಣಗೊಂಡ ಬಳಿಕ ರಾಜ್ಯ ಸರ್ಕಾರ ಆತನನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸುವಂತೆ ನಿರ್ದೇಶನವನ್ನ ನೀಡಿದೆ. ಸಿಂಧನೂರಿನಲ್ಲಿ ಅಕ್ರಮವಾಗಿ ವಾಸವಿದ್ದಂತಹ ಬಾಂಗ್ಲಾದೇಶದ ಪ್ರಜೆಗೆ 3 ವರ್ಷದ ಜೈಲು ಶಿಕ್ಷೆಯನ್ನ ವಿಧಿಸಿ ಸಿಂಧನೂರು 2ನೇ ಅಧಿಕ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ ಇದೀಗ ತೀರ್ಪು ನೀಡಿದೆ. ಆರೋಪಿ ಶೋರನಜಿತ್ ಮಂಡಲ್ಗೆ 3 ವರ್ಷ ಸಜೆ ಹಾಗೆ 5,000 ರೂಪಾಯಿ ದಂಡ. ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 3ರಲ್ಲಿ 12 ವರ್ಷಗಳಿಂದ ವಾಸಿಸ್ತಾ ಇದ್ದಂತ ಶೋರನಜಿತ್ ಮಂಡಲ್ ಬಾಂಗ್ಲಾ ವಲಸಿಗರು ವಾಸಿಸ್ತಾ ಇರುವಂತ ಆರ್ಎಚ್ ಕ್ಯಾಂಪ್ 3ರಲ್ಲಿ ಸೇರ್ಕೊಂಡಿರ್ತಾನೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 2018ರಲ್ಲಿ ಭಾರತದಲ್ಲಿ ಈತ ಪಾಸ್ಪೋರ್ಟ್ ಅನ್ನ ಪಡೆದಿದ್ದ. ಬಾಂಗ್ಲಾದೇಶದಲ್ಲಿನ ತಂದೆ ತಾಯಿಯನ್ನ ನೋಡೋದಕ್ಕೆ ವಾಪಸ್ ಮರಳುವಾಗ ಈತ ಸಿಕ್ಕಿಬಿದ್ದಿರ್ತಾನೆ. ಮುಖ್ಯ ಇಮಿಗ್ರೇಷನ್ ಅಧಿಕಾರಿ ಪಾಸ್ಪೋರ್ಟ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಭಾರತೀಯ ಪ್ರಜೆ ಅಲ್ಲ ಅನ್ನುವಂಥ ಸತ್ಯ ಬಯಲಾಗತ್ತೆ. ಆರೋಪಿ ಬಳಿ ಇದ್ದಂಥ ಭಾರತೀಯ ಪಾಸ್ಪೋರ್ಟ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. 2018ರಲ್ಲಿ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಆದರೆ ಪ್ರಕರಣದ ತೀರ್ಪು ಮಾತ್ರ ಈಗ ಪ್ರಕಟವಾಗಿದೆ.